ಕನ್ನಡಿಗರು ನಾವ್ ಯಾರ ಕಮ್ಮಿ, ನಮ್ಮ ನಾಡನ್ನ ನಾವೇ ಆಡಳಿತ ಮಾಡೋಣ ಅಂತ ಭವ್ಯವಾದ ಕನ್ನಡ ಭಾಷೆಯನ್ನ ತಮ್ಮ ಆಡಳಿತ ಭಾಷೆಯನ್ನಾಗಿಸಿಕೊಂಡು ಸಾಹಿತ್ಯ ಮತ್ತೆ ಸಂಸ್ಕೃತಿಯ ಬೆಳವಣಿಗೆಗೆ ನೆರವಾದರು. ಈ ಕನ್ನಡದ ಅಲೆಗೆ 4ನೇ ಶತಮಾನದಲ್ಲಿ ಬನವಾಸಿಯಲ್ಲಿ ಕದಂಬರು ಹಾಗೂ ತಲೆಕಾಡಿನಲ್ಲಿ ಗಂಗರು ತಮ್ಮದೇ ಮುದ್ರೆ ಒತ್ತಿ ಆಡಳಿತ ಶುರು ಮಾಡಿಬಿಟ್ರು. 6ನೇ ಶತಮಾನದಲ್ಲಿ ಬಂದರು ಬಾದಾಮಿಯ ಚಾಲುಕ್ಯರು. ಅವರ ಐಹೊಳೆ, ಬಾದಾಮಿ, ಪಟ್ಟದಕಲ್ಲಿನ ವಾಸ್ತುಕಲೆ ನೋಡಿದ್ರೆ 21ನೇ ಶತಮಾನದವರು ನಿಂತು ವಾಹ್ ಏನ್ ಇವರ ಕಲ್ಪನೆ ಅಂತ ಆಶ್ಚರ್ಯ ಪಡೋ ಹಾಗಿದೆ. 8ನೇ ಶತಮಾನಕ್ಕೆ ಬಂದ ರಾಷ್ಟ್ರಕೂಟರು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲಾ ಕಡೆಗೂ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಿ ಪ್ಯಾನ್ ಇಂಡಿಯಾ ಆಡಳಿತದ ಜಲಕ್ನ ಆಗ್ಲೇ ತೋರಿಸಿದ್ರು. 10ನೇ ಶತಮಾನದಲ್ಲಿ ಆಳಿದ ಪ್ರಮುಖ ರಾಜಮನೆತನಗಳು ಅಂದ್ರೆ ಕಲ್ಯಾಣದ ಚಾಲುಕ್ಯರು ಹಾಗೂ ದ್ವಾರ ಸಮುದ್ರದ ಹೊಯ್ಸಳರು. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ದೇವಾಲಯಗಳ ನಿರ್ಮಾಣದಲ್ಲಿ ಇವನ್ನ ಮೀರ್ಸೋರೇ ಇಲ್ಲ. ಕಲ್ಯಾಣ ಚಾಲುಕ್ಯರ ಇಟಲಿ ಲಕ್ಕುಂಡಿಯ ದೇವಾಲಯಗಳು, ಹೊಯ್ಸಳರ ಬೇಲೂರು ಹಳೆ ಬೀಡಿನ ದೇವಾಲಯಗಳ ಶಿಲ್ಪಕಲೆಯನ್ನ ನೋಡಿದ್ರೆ ಇವತ್ತಿಗೂ ಮೈ ನವಿರೇಳುತ್ತೆ. ಯಾವುದೇ AI ಕೂಡ ಈ ಶಿಲ್ಪಗಳ ಸೂಕ್ಷ್ಮತೆ ಹಾಗೂ ಜಟಿಲತೆನ ಒಂದು ಫೋಟೋದಲ್ಲೂ ಕೂಡ ಮರುಸೃಷ್ಟಿ ಮಾಡಕ್ಕಾಗಲ್ಲ. 14ನೇ ಶತಮಾನದಿಂದ ಆಳಿದ ವಿಜಯನಗರದ ಅರಸರು ಇಡೀ ವಿಶ್ವವೇ ತಿರುಗ್ಕೊಳ್ಳುವಂತಹ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಚಿನ್ನ, ಮುತ್ತು, ರತ್ನಗಳನ್ನ ಬೀದಿ ಬೀದಿಯಲ್ಲೇ ಮಾರಾಟ ಮಾಡಿ ನಮ್ಮ ನಾಡಿನ ಶ್ರೀಮಂತಿಗೆ ಏನು ಅನ್ನೋದನ್ನ ತೋರಿಸಿದ್ರು. ಇಂದಿಗೂ ಆ ಸೊಬಗಿನ ಸಾಕ್ಷಿಯಾಗಿ ನಿಂತಿದೆ ನಮ್ಮ ಹಂಪಿ. ಮುಂದೆ ಆಡಳಿತ ನಡೆಸಿದ್ದು 15ನೇ ಶತಮಾನದಲ್ಲಿ ದಕ್ಕನ್ ಸುಲ್ತಾನರು, ಕೆಳದಿಯ ನಾಯಕರು ಹಾಗೂ ಮೈಸೂರಿನ ಅರಸರು. ಇಷ್ಟೇ ಅಲ್ಲದೆ ಹಲವಾರು ಸಾಮಂತರು, ಪಾಳೆಗಾರರು, ನಾಡಪ್ರಭುಗಳು ನಮ್ಮ ಗಡಿಗಳನ್ನ ಕಾದು ನಾಡಿನ ವೈಶಿಷ್ಟ್ಯತೆಗಳನ್ನ ಹೆಚ್ಚಿಸಿದ್ದಾರೆ. ಶಿಲ್ಪಕಲೆಯ ಒಂದು ಪ್ರಯೋಗಾಲಯವೇ ಆಗಿತ್ತು ನಮ್ಮ ಕರ್ನಾಟಕ. ಪ್ರತಿ ರಾಜಮನೆತನದವರು ಅವರವರ ಕಾಲಘಟ್ಟದಲ್ಲಿ ವಿಭಿನ್ನವಾದ ಹಾಗೂ ಮನೋಜ್ಞವಾದ ಚಿತ್ರಕಲೆ, ಶಿಲ್ಪಕಲೆ, ವಾಸ್ತುಕಲೆಗಳನ್ನ ಅಳವಡಿಸಿಕೊಂಡು ನಮ್ಮ ಕರ್ನಾಟಕದ ಸೌಂದರ್ಯವನ್ನ ಹೆಚ್ಚಿಸಿದ್ದಾರೆ. ಈ ಎಲ್ಲವೂ ನಮ್ಮ ಪೂರ್ವಜರು ಅವರ ಆಟೋಗ್ರಾಫ್ ರೂಪದಲ್ಲಿ ನಮಗೆ ನೀಡಿರೋ ಗಿಫ್ಟ್ಸ್ ಅಂತಾನೆ ಹೇಳ್ಬೋದು ಅಲ್ವಾ?